ಹೀಗೊಮ್ಮೆ 93 ವರ್ಷದ ವೃದ್ಧ ಏನು ಮಾಡ್ತಾರೆ ಅಂತಂದರೆ, ಆ ಅಜ್ಜನವರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದಾಗ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಡಾಕ್ಟರ್ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಆ 93 ವರ್ಷದ ವೃದ್ಧನಿಗೆ ಆಕ್ಸಿಜನನ್ನು ಅಳವಡಿಸ್ತಾರೆ. 93 ವರ್ಷದ ಅಜ್ಜನಿಗೆ ಆಕ್ಸಿಜನನ್ನು ಅಳವಡಿಸ್ತಾರೆ. ಅಳವಡಿಸಿದ ಸಂದರ್ಭದಲ್ಲಿ ಕೊನೆಗೆ ಬಿಲ್ಲನ್ನು ಕೊಡ್ತಾರೆ. 16,000 ರೂಪಾಯಿ ಬಿಲ್ ಆಯಿತು ಅಂತೇಳಿ ಆ ವೃದ್ಧನ ಕೈಗೆ ಕೊಟ್ಟಾಗ ಅವರ ವೃದ್ಧನ ಕಣ್ಣಲ್ಲಿ ನೀರು ಚುಮ್ತಾ ಇರುತ್ತೆ. ವೃದ್ಧನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟ್ರು ಕೇಳಿದರು, ಯಾಕಪ್ಪ ಅಳ್ತಾ ಇದ್ದೀರಾ, ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ಅಂತ ಕೇಳಿದರು. ಮತ್ತೆ ಅವರು ಪುನಃ ಯಾಕೆ ಬಿಲ್ ಕಟ್ಟಲು ನಿಮ್ಮಲ್ಲಿ ಹಣವಿಲ್ಲವೇ ಅಂತೇಳಿ ಮತ್ತೆ ಡಾಕ್ಟರ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಆದರೆ ಆ ಅಜ್ಜ ಹೇಳ್ತಾರೆ, ಇಲ್ಲಪ್ಪ, ನನಗೆ ಯಾವುದೇ ರೀತಿಯಿಂದ ಕೊರತೆ ಇಲ್ಲ, ಆದರೆ ಈ ಉಸಿರಾಟ ಕೊರತೆ ಇತ್ತು. ಬಂದಾಗ ನೀವು ಈ ಆಕ್ಸಿಜನನ್ನು ಅಳವಡಿಸಿದ್ದಕ್ಕೆ 14,000 ರೂಪಾಯಿ ಬಿಲ್ ಮಾಡಿದ್ರಿ. ಈ ಪ್ರಕೃತಿ ನನಗೆ 93 ವರ್ಷಗಳ ಕಾಲ ನನಗೆ ಉಚಿತವಾಗಿ ಎಲ್ಲವನ್ನು ಕೊಟ್ಟಿದೆ, ಆದರೆ ನಾನು ಅದಕ್ಕೆ ಏನೂ ಕೊಡಲಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದೀನಿ ಅಂತ ಹೇಳಿದಾಗ ಡಾಕ್ಟರ್ ಕಣ್ಣಂಚಿನಲ್ಲಿ ಕೂಡ ನೀರು ಬಂತು. ಆ ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ಹೇಳಬೇಕಂದ್ರೂ ಕೂಡ ಮಾತುಗಳು ಬರ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಹಿಂದಿನಿಂದಲೇ ಪ್ರಾರಂಭ ಮಾಡೋಣ, ಗಿಡ ಮರಗಳನ್ನು ಬೆಳೆಸೋಣ, ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಎನ್ನುವ ಹಾಗೆ ಎಲ್ಲರೂ ಕೈ ಜೋಡಿಸೋಣ. ಧನ್ಯವಾದಗಳು.